ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಪ್ರತಿಯೊಬ್ಬ ಮನುಷ್ಯರ ಜೀವನವನ್ನು 4 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದಕ್ಕಿಂತ ಅದ್ಭುತ. ಸರಿಯಾಗಿ ಅದನ್ನು ಪಾಲನೆ ಮಾಡಿಕೊಂಡಾಗ, ಕ್ರಮಬದ್ಧವಾಗಿ ಜೀವನ ನಡೆಸಿದಾಗ ಅತ್ಯದ್ಭುತ. ಬಾಲ್ಯ, ಯೌವನ, ಗೃಹಸ್ಥ, ವೃದ್ಧ. ಈ ಬಾಲ್ಯ ಅನ್ನೋದು 1 ವರ್ಷದಿಂದ 20 ವರ್ಷದ ಒಳಗೆ ಆಟ ಪಾಠ, ವಿದ್ಯೆ, ಶಿಕ್ಷಣ ಇದನ್ನೆಲ್ಲ ಕಲಿತುಬಿಡು. 20 ವರ್ಷದ ನಂತರ ಈ ಯೌವನ, 20 ವರ್ಷದಿಂದ 35 ವರ್ಷದ ಒಳಗೆ. ಆ ಯೌವನ ಅನ್ನೋದು ಇನ್ವೆಸ್ಟ್ಮೆಂಟ್, ಹೂಡಿಕೆಯನ್ನು ಮಾಡುವುದು. ಅದರ ಅರ್ಥ, ನೀನು ಏನು 21ರಿಂದ 20 ವರ್ಷದಲ್ಲಿ ಆ ಜ್ಞಾನ ವಿದ್ಯೆಯನ್ನು ಪಡೆದೆ, ಆ ಜ್ಞಾನವನ್ನು ಇನ್ವೆಸ್ಟ್ ಮಾಡು. ಆ ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಇನ್ನೂ ಕೆಲವು ಜವಾಬ್ದಾರಿಗಳನ್ನು ತಗೋ. ಆ ಕೆಲಸ, ಮನೆ, ಮದುವೆ, ಮಕ್ಕಳು. ಯೌವನದಲ್ಲಿ ಇಷ್ಟೊಂದು ವಿಚಾರಗಳು ಬರುತ್ತೆ ಸ್ನೇಹಿತರೆ. 20ರಿಂದ 35 ವರ್ಷ. 35 ವರ್ಷದ ನಂತರ ಗೃಹಸ್ಥ. ಏನು ಗೃಹಸ್ಥ ಅಂದರೆ ಆಶ್ರಮ. ಏನು ಆಶ್ರಮ ಅಂದರೆ, ಆಶ್ರಮದ ನಿಜವಾದ ಅರ್ಥ ಏನು ಅಂದರೆ, ತಂದೆ ತಾಯಿ, ಅಜ್ಜ ಅಜ್ಜಿ, ಅಣ್ಣ ತಂಗಿ, ಕುಟುಂಬ, ಇಡೀ ಕುಟುಂಬವನ್ನು ಒಟ್ಟಿಗೆ ಜೀವನ ಮಾಡಿ. ಆ ಗೃಹಸ್ಥ ಅನ್ನೋದು ಆಶ್ರಮ. ಆ ಮನೆ ಒಂದು ಆಶ್ರಮವಾಗಿರಲಿ. ಒಗ್ಗಟ್ಟಿಂದ ಜೀವನ ಮಾಡಿ ಮನೆಯಲ್ಲಿ ಇರಬೇಕು ಹಿರಿಯರು. ಅವರಿಂದ ಅನೇಕ ಪಾಠಗಳನ್ನು ಕಳೀರಿ. ಆದರೆ ಈಗ ಮದುವೆಯಾಗಿ 2 ತಿಂಗಳಲ್ಲೇ ಪ್ಲಾನ್ ನಡೀತಾ ಇರುತ್ತೆ ಒಳಗೆ. ತಾಯಿ ಮನೆಯಿಂದ ಹೊರಡೆ ಹೋಗೋಣ, ಬಾಡಿಗೆ ಮನೇಲಿರೋಣ, ಫ್ರೀಯಾಗಿರೋಣ. ಹೋಗಿ ಫ್ರೀಯಾಗಿ. ತಂದೆ ತಾಯಿ ಆಶ್ರಮದಲ್ಲಿ, ಮನೆಯಲ್ಲಿ ಮಕ್ಕಳು, ಕೆಲಸದವ್ರು ಬಂದು ಮಕ್ಕಳನ್ನು ನೋಡ್ಕೊಳ್ತಿರುವಂಥ ಸ್ಥಿತಿ. ಇದೆಲ್ಲ ಗೃಹಸ್ಥ ಅಂದರೆ ಆಶ್ರಮ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಅಜ್ಜ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲಿವರೆಗೂ ಈ ಜವಾಬ್ದಾರಿ? 35 ವರ್ಷದಿಂದ 75 ವರ್ಷದವರೆಗೂ ಈ ಜವಾಬ್ದಾರಿಯನ್ನು ಆ ಗೃಹಸ್ಥ ನಿಭಾಯಿಸ್ಕೊಂಡು ಹೋಗಬೇಕು. ಆ ಜವಾಬ್ದಾರಿಗಳನ್ನು ಪೂರೈಸಬೇಕು. ಕಂಪ್ಲೀಟಾಗಿ ಆ ಜವಾಬ್ದಾರಿಯನ್ನು ಪೂರೈಸಿದ ನಂತರ 75 ವರ್ಷದ ನಂತರ ಯಾಕೆ ಅನೇಕ ಮಠ ಮಂದಿರಗಳು, ತೀರ್ಥಯಾತ್ರೆಗಳು ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂದರೆ, ಜೀವನದಲ್ಲಿ ಆ ವೃದ್ಧರು ಅಂತ ನಾವು ಏನು ಕರಿತೀವಿ, 75 ವರ್ಷದ ನಂತರ ತೀರ್ಥಯಾತ್ರಕ್ಕೆ ಹೋಗು. ನಿನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದ್ಯಾ? 1 ವರ್ಷದಿಂದ 20 ವರ್ಷದವರೆಗೆ ಆ ಸಮಯದಲ್ಲಿ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡದೆ ಸರಿಯಾದ ವಿದ್ಯೆಯನ್ನು ಕಲಿತೆ, ಜ್ಞಾನವನ್ನು ಕಲಿತೆ, ಉತ್ತಮ ಪ್ರಜೆ ಆದ ನಂತರ ಯೌವನ, ಆ ಕಲಿತಂಥ ಜ್ಞಾನವನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಹೂಡಿಕೆ ಮಾಡಿದೆ. ಆ ಹೂಡಿಕೆಯಿಂದ, ಆ ಕಲಿತಂಥ ಜ್ಞಾನವನ್ನು ಹೂಡಿಕೆ ಮಾಡಿ ಆ ಜ್ಞಾನದಿಂದ ಉತ್ತಮ ರೀತಿಯಲ್ಲಿ ಸಂಪಾದನೆ ಮಾಡಿದೆ, ಮದುವೆ ಆದೆ, ಮಕ್ಕಳಾಯಿತು. ಯೌವನ 20ರಿಂದ 35 ವರ್ಷ. 35ರಿಂದ 75 ವರ್ಷ, 40 ವರ್ಷಗಳು ಗೃಹಸ್ಥ, ಆಶ್ರಮ. ಪ್ರತಿಯೊಬ್ಬರಿಗೂ ಆಶ್ರಯ ಕೊಟ್ಟೆ, ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡಿಕೊಂಡೆ, ಹಿರಿಯರಿಗೆ ಗೌರವವನ್ನು ನೀಡಿದೆ. 75 ವರ್ಷದ ನಂತರ ತೀರ್ಥಯಾತ್ರೆ. ಆ ತೀರ್ಥಯಾತ್ರೆ ಪ್ರಾರಂಭ ಮಾಡು. ಎಷ್ಟು ದೇವಸ್ಥಾನ ಹೋಗೋಕ್ಕಾಗುತ್ತೋ, ಎಷ್ಟು ಮಠ ಮಂದಿರ ಹೋಗು, ಸುತ್ತಾಡು. ಆ ಮನೆಯಿಂದ 75 ವರ್ಷದ ನಂತರ ದಾಟಿ ಎಲ್ಲ ಜವಾಬ್ದಾರಿಗಳನ್ನು ಕ್ರಮಬದ್ಧವಾಗಿ ಪೂರೈಸಿ ಆ ತೀರ್ಥಯಾತ್ರೆಗೆ ಹೊರಡುವ ಸಮಯದಲ್ಲಿ ಆ ಮನುಷ್ಯನಲ್ಲಿ ಆಗುವಂತಹ ಖುಷಿ, ಅದೇ ಸ್ವರ್ಗ. ಆ ತೀರ್ಥಯಾತ್ರೆಯನ್ನು ಸಂಪೂರ್ಣವಾಗಿ ಮುಗಿಸಿ ಬರೋಷ್ಟರಲ್ಲಿ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಮಾರ್ಪಟ್ಟಿರುತ್ತೆ ಅಂದರೆ, ನನ್ನ ಜೀವನವನ್ನು ಸರಿಯಾಗಿ ನಾನು ಸವಿದಿದ್ದೇನೆ, ನನ್ನ ಜೀವನವನ್ನು ಕ್ರಮಬದ್ಧವಾಗಿ ನಾನು ಸಾಗಿಸಿದ್ದೇನೆ, ನನ್ನ ಜವಾಬ್ದಾರಿಗಳು ಮುಗಿತು, ಎಲ್ಲವನ್ನೂ ನೋಡಿದ್ದೇನೆ, ಇನ್ನು ನನ್ನನ್ನು ನಾನು ತ್ಯಜಿಸಿ ಭಗವಂತನಲ್ಲಿ ಹೋಗೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನೋದು ಆ ಗೃಹಸ್ಥ, ಆ ತೀರ್ಥಯಾತ್ರೆಗಳ ಅನುಭವಗಳು ತೋರಿಸ್ಕೊಡುತ್ತೆ. ಈ ಕ್ರಮಬದ್ಧವಾದಂಥ ಜೀವನವನ್ನು ಯಾರು ಅಳವಡಿಸ್ಕೊಳ್ತಾರೋ ಖಂಡಿತ ಅವರು ಸ್ವರ್ಗದಲ್ಲೇ ಜೀವಿಸ್ತಾ ಇರ್ತಾರೆ. ಆದರೆ ಈಗಿನ ಕಾಲದಲ್ಲಿ ಹೆಚ್ಚಿನ ಜನರನ್ನು ನಾನು ಕಣ್ಣಾರೆ ನೋಡ್ಕೊಳ್ತಿದ್ದೀನಿ. ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಬಿಡ್ತಾರೆ, ಆಶ್ರಮಕ್ಕೆ ಕಳಿಸ್ತಿದ್ದಾರೆ. ಮದುವೆ ಆದ ಕೂಡಲೇ ಗಂಡ ಹೆಂಡತಿ ಸಪ್ರೇಟಾಗಿರಬೇಕು, ಫ್ರೀಯಾಗಿರಬೇಕು, ಫ್ರೀಡಮ್ ಬೇಕು ಅನ್ನೋ ನಿಟ್ಟಿನಲ್ಲಿ ತಂದೆ ತಾಯಿಗಳು ಎಲ್ಲೋ, ಮಕ್ಕಳು ಎಲ್ಲೋ, ಆ ಮಕ್ಕಳನ್ನು ಕೆಲಸದವ್ರು ಬಂದು ನೋಡ್ಕೊಳ್ಳೋದು, ಮತ್ತು ಆ ಮಕ್ಕಳು ದಾರಿ ತಪ್ಪೋದು, ಇಂಥ ಅನೇಕ ರೀತಿಯಾದಂಥ
ಬೇಡದೇ ಇರೋ ವಿಚಾರಗಳಿಗೆ ನಾವು ಕೈ ಹಾಕಿ ಸಂಸ್ಕೃತ ಪದ್ಧತಿ ಪರಂಪರೆ ಇದು ಯಾವುದರ ಅರಿವು ಇಲ್ಲದೆ ನಾನು ಮಾಡಿದ್ದೇ ಸರಿ, ನನ್ನ ಯೋಚನೆಯೇ ಸರಿ ಅನ್ನೋ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಹೋಗಿ ಬದುಕಿನಲ್ಲಿ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಅನೇಕ ಜನರು ಒದ್ದಾಡ್ತಿರೋದಕ್ಕೆ ಇದೇ ಕಾರಣ. ಆ ಹಿರಿಯರು ನಮಗೆ ಹಾಕಿಕೊಟ್ಟಂಥ ಆ 4 ರೀತಿಯಂಥ ಜೀವನದ ವಿಂಗಡಣೆಗಳನ್ನು ಸರಿಯಾಗಿ ವಿಂಗಡಿಸ್ಕೊಂಡು ಆಯಾ ವಯಸ್ಸಿಗೆ ಅದನ್ನು ಸರಿಯಾಗಿ ಪೂರೈಸಿದಾಗ ಆ ವಿದ್ಯೆ ಆ ಜ್ಞಾನವನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವನ ಪವಿತ್ರವಾಗುತ್ತೆ, ಅದ್ಭುತವಾಗುತ್ತೆ. ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳನ್ನು ಹೊರಗಡೆ ಇಡಬೇಡಿ, ಆಶ್ರಮಗಳಿಗೆ ಸೇರಿಸ್ಬೇಡಿ. ಅವರು ಇರುವಷ್ಟು ಜನ ಆ ಗೃಹಸ್ಥ ಅನ್ನೋದು ಏನು ಜವಾಬ್ದಾರಿ ಇದೆ ಪ್ರತಿಯೊಬ್ಬರು ಕೂಡ ಆ ಗೃಹಸ್ಥ ಅಂದರೆ ಆಶ್ರಮ, ಮನೆಯೇ ಒಂದು ಆಶ್ರಮ. ಆ ಆಶ್ರಮದ ಜವಾಬ್ದಾರಿಗಳನ್ನು ಯಾರು ಸರಿಯಾಗಿ ನಿಭಾಯಿಸ್ತಾರೆ ಅಲ್ಲಿ ನಮ್ಮ ಪುಣ್ಯಗಳು ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗುತ್ತೆ. ನಿಜವಾಗಿಯೂ ಜೀವನದ ಅಗ್ನಿ ಪರೀಕ್ಷೆ ಇರೋದು ಆ ಗೃಹಸ್ಥ ಅನ್ನುವ ಆ ಸಮಯದಲ್ಲೇ 35ರಿಂದ 75 ವರ್ಷಗಳು, 35ರಿಂದ 75 ವರ್ಷ, 40 ವರ್ಷಗಳ ಕಾಲ ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಸರಿಯಾಗಿ ನಿಭಾಯಿಸಿದಾಗ ಅವರ ಜೀವನದ ಎಲ್ಲ ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿದ್ದೇನೆ, ಮುಗಿಸಿದ್ದೇನೆ ಅನ್ನೋ ಒಂದು ಆತ್ಮವಿಶ್ವಾಸ, ನೆಮ್ಮದಿ ಅವರಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅಜ್ಜನ ಬಿಟ್ಟು ದೂರ ಹೋಗಬೇಡಿ, ತಂದೆ ತಾಯಿಗಳನ್ನ ಬಿಟ್ಟು ದೂರ ಹೋಗಬೇಡಿ. ಗಂಡು ಮಕ್ಕಳು ಈ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಆ ಜವಾಬ್ದಾರಿಗಳನ್ನು ಅವರು ತಗೊಳ್ಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸರ್. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ದಿನ ಇನ್ನೊಂದು ಉತ್ತಮದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್.